ಪೂರ್ವಿತಾ, ಸಾಕಿನ ಮನೆ ಬದಿ ಹೋಗನೆ. ಬಾಲೇನ ಒಳ್ಳಕ್ಕೆ ಶುರು ಮಾಡಿದ್ನ ಎಂತದ ಅಮ್ಮ ಕಡೆಗೆ ಬೈಯಕ್ಕೆ ಶುರು ಮಾಡ್ತದೆ. ಇಲ್ಲ ಅಕ್ಕ, ಅಮ್ಮ ಎಂತ ಹೇಳೋದು ಇಲ್ಲ, ನಾನು ಹೇಳಿ ಬಂದೇನೆ. ಬರೋದು ಲೇಟ್ ಆಗ್ತದೆ, ನಾವು ಸ್ವಲ್ಪ ಹೊತ್ತು ಆರಾಮಾಗಿ ಓಡಾಡ್ಕೊಂಡು ಬರ್ತೀವಿ ಅಂತ. ಹ್ಞೂ ಅಂದದಪ್ಪ ಅಮ್ಮ. ನೀನೇ ತಪ್ಪು ತಿಳ್ಕೊಳೋದು ಕಣಕ. ಅಮ್ಮ ಆಗಲಿ ಅಪ್ಪಾಜಿ ಆಗಲಿ ಎಲ್ಲಿ ನಿನ್ನ ಮೇಲೆ ಸಿಟ್ಟು ಮಾಡ್ತಾರೆ, ನೀನೇ ಅವ್ರ ಮೇಲೆ ಸಿಟ್ಟು ಮಾಡ್ಕೊತೀಯ. ಮತ್ತು ಅವರು ಮಾತಾಡಲ್ಲ ಹಂಗೆ ಹಿಂಗೆ ಅಂತೀಯ. ಅವ್ರ ಕನ್ಸರ್ನೇ ಅರ್ಥ ಆಗಲ್ಲ ನಿಂಗೆ. ಎಂಥದಾರಾಗಲಿ ಕಣೆ ಪೂರ್ವಿತಾ, ನಾವೀಗ ಹೋಗೋಣ. ನಂಗೆ ಇಲ್ಲಿ ಬರೋಕ್ಕೆ ಇಷ್ಟನೇ ಆಗ್ತಿಲ್ಲ, ನಾವು ಹೋಗೋಣ, ಸುಮ್ಮನಿರು. ಹಂಗೆ ಹೇಳು ಮತ್ತೆ. ನಂಗೆ ಇಲ್ಲಿಗೆ ಬರೋಕ್ಕೆ ಇಷ್ಟ ಆಗಲ್ಲ, ನಾ ಹೆಚ್ಚೊತ್ತು ಇಲ್ಲಿ ಇರೋಕ್ಕಾಗಲ್ಲ, ಮನೆಗೆ ಹೋಗೋಣ ಅನ್ನು. ಅಮ್ಮ ಬೇಜಾರು ಮಾಡ್ಕೋತದೆ, ಬಾಲ್ ಹೇಳ್ತಾನೆ, ಅವೆಲ್ಲ ಯಾಕೆ ನಿಂಗೆ ಯಾಕೆ ಇಷ್ಟ ಆಗಲ್ಲ ಹೇಳು? ಅವನಿಲ್ಲಿ ಬರ್ತಾನೆ ಅಂತ ಅಲ್ಲ. ಏನಾಗ್ತದಕ್ಕ ಬಂದರೆ ನೀ ಸಲೀಸಾಗಿ ಮಾತಾಡು. ಇನ್ನೊಂದು ಸತಿ ನನ್ನ ಸುದ್ದಿ ಈ ಥರ ಎಲ್ಲ ಹೇಳಬೇಡ, ಬರಬೇಡ ನನ್ನ ಹಿಂದೆ ಅಂತ ಕಂಡೀಷನ್ನಾಗಿ ಹೇಳು. ಯಾಕೆ ಬರ್ತಾನೆ ಅವ್ನು ನಿನ್ನ ಹಿಂದೆ? ನೀನೊಂಥರ ಮತ್ತೆ ಮತ್ತೆ ಹೆದರ್ಕೊಂಡು ಹಿಂದೆ ಹಿಂದೆ ಹೋಗಂಗೆ ಮಾಡೋದಕ್ಕಲ್ಲ ಅವನು ಆ ಥರ ಮಾಡೋದು. ಎಂಥದ ಏನ ಮರತಿ, ಒಂದು ಪಕ್ಷ ಬಂದರೆ ಬರಲಿ, ಮಾಮೂಲಾಗಿ ಮಾತಾಡ್ಕೊಂಡು ಇದ್ದುಬಿಡು. ಯೋ ಪೂರ್ವಿತಾ, ಮಾತಾಡೋ ಸುದ್ದಿ ಒಂದು ಹೇಳಬೇಡ ಮರತಿ. ಏನಿಲ್ಲದೆ ಎಷ್ಟೆಷ್ಟು ಕೆಟ್ಟ ಮಾತಾಡ್ತಾರೆ. ಇನ್ನು ಇಲ್ಲೆಲ್ಲ ಮಾತಾಡ್ತಾ ಕೂತ್ರೆ ಅಷ್ಟೇ. ಆಮೇಲೆ ಏನು ಮಾತಾಡದೆ ಇದ್ರು ಕೆಟ್ಟ ಮಾತಾಡೋದು ಬಿಟ್ಟಾರ ಈಗ? ಇನ್ನೊಬ್ಬಳು ಮರತಿ, ನಿನ್ನ ಮನಸ್ಸಿಗೆ ನೀನು ಸರಿ ಇದ್ರೆ ಸೈ ಅಕ್ಕ, ಸುಮ್ಮನಿರು. ನನಗಂತೂ ಇವತ್ತು ಪೂರ್ತಿ ಕತ್ಲೆ ಆಗೋ ತನಕ ಇಲ್ಲೇ ಇರೋಣ ಅಂತ ಅನ್ನಿಸ್ತಾ ಇದೆ. ಅಲ್ಲ, ನಾವು ಕಾಲೇಜಿಗೆ ಹೋಗೋಷ್ಟೊತ್ತಿಗೆ ಇಲ್ಲಿ ಓಡೋತಿದ್ವಲ್ಲ ಅಕ್ಕ, ಅದು ನೆನಪಿಲ್ಲ ನಿನಗೆ? ಎಷ್ಟು ಸತಿ ಓಡೋತಿದ್ದೆ, ಬಸ್ ಹಾರ್ನ ಕೇಳಿದ ಕೂಡಲೇ ಅದು ಯಾವ ಥರ ಓಡ್ತಿದ್ದೆ ಹೇಳ? ಅವೇ ಎಲ್ಲ ದಿನ ಚೆನ್ನಾಗಿದ್ದು ಬಿಡು. ಆಮೇಲೆ ಎಲ್ಲ ಇದೇ ಆಯ್ತು. ಸುಮ್ಮನೆ ಇರಕ್ಕ ನೀನು. ಎಲ್ಲ ದಿನವೂ ಚೆನ್ನಾಗೇ ಇರ್ತವೆ, ನಾವು ಚಂದ ಅಂದ್ಕೊಬೇಕು ಅಷ್ಟೆ. ಇವನ್ನೆಲ್ಲ ನೀನೇ ನಂಗೆ ಹೇಳ್ಕೊಟ್ಟಿದ್ದಲ್ಲ ಮರತಿ. ನೋಡಿದ್ರೆ ನೀನೇ ಹಿಂಗೆ ಮಾಡ್ತಿದ್ದೀಯ. ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳೋಣಾಕ. ಬಾರೆ ಅಕ್ಕ, ಕೂತ್ಕಡೆ. ಅಲ್ಲ ಪೂರ್ವಿತಾ, ಒಣಗಿಣಿಗೆಲ್ಲ ಮೈಗೆ ಹೊತ್ತಕ್ಕೆ ಎಂತಕ್ಕೆ? ಸುಮ್ಮನೆ ಮನೆಗೆ ಹೋಗೋಣ ಬಿಡು, ಅಲ್ಲೇ ಕೂತು ಮಾತಾಡೋಣ. ಒಣಗು ಹತ್ತಲ್ಲ ಎಂತ ಹತ್ತಲ್ಲ, ಬಾ ಅಕ್ಕ ನೀನ. ಓ ಮರತಿ, ನೀ ಒಂದು ಎಲ್ಲದಕ್ಕೂ ಯೋಚನೆ ಮಾಡೋದು ಮರತಿ. ಮನೇಲಿ ಕೂತ್ಕೊಂಡು ಮಾತಾಡೋದು ಇದ್ದಿದ್ದೆಯ. ನಾ ಎಷ್ಟು ದಿವಸದಿಂದ ಅನ್ಕೋತಿದ್ದೆ ಗೊತ್ತಾ, ಹಿಂಗೆ ಬರಬೇಕು, ಇಲ್ಲೆಲ್ಲ ಕೂತು ಮಾತಾಡಬೇಕು ಅಂತ. ಸದ್ಯ ಇವತ್ತಾರು ಒಂದು ಅವಕಾಶ ಸಿಕ್ಕಿದೆ, ಬಾ ನೀನು. ಯಾವಾಗ ಬಂದರು ಅಲ್ಲ, ನಾವು ಎಷ್ಟು ಸತಿ ಬಂದೀವಿ ಹೇಳು, ಒಟ್ಟಿಗೆ ಒಂದು 4 ದಿನ ಇರಬೇಕು ಅಂತ. ಒಂದಲ್ಲ ಒಂದು ತೊಂದರೆ ಬರೋದು. ಒಂದೇ ನಂಗೆ ಆತಿರ್ಲ, ಒಂದೇ ನಿಂಗೆ ಆತಿರ್ಲ. ಎಂಥರಾಗಲಿ ನಿನ್ನ ಗಂಡ ಈ ಸತಿ ಇದೊಂದು ಕೆಲಸ ಒಳ್ಳೇದು ಮಾಡ್ಯಾರ ಹಂಗಂತ. ಹಿಂಗೇನಾರು ಆಗದೆ ಇದ್ರೆ ನೀ ಬತ್ತಿದ್ದಾಕ ಇಲ್ಲಿಗೆ? ಗ್ಯಾರಂಟಿ ಬತ್ತಿರಲ್ಲ, ಅದು ಈ ದಿನದಲ್ಲಿ. ಕೂತ್ಕ ಬಾ ನೀನು. ನೀನೊಬ್ಬಳು ಮಾರತಿ, ಯಾವ್ದಾರು ಒಂದು ಹಠ ಹಿಡ್ದೆ ಅಂದರೆ ಅದನ್ನು ಬಿಡೋದೇ ಇಲ್ಲ. ಕೂತ್ನಲ್ಲ ಈಗ, ಏನು ಹೇಳಿ, ಎಂತ ಮಾತಾಡ್ಬೇಕು? ನಾವೊಂದು ಮೋಸ ಮಾಡ್ದು ಅಕ್ಕ, ಮೊಬೈಲ್ ತಗೋಬರ್ಬೇಕಿತ್ತೆ. ಯಾರು ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿರ್ತಾರೆ ಅಂಥೇಳಿ ನಾನೇ ಮೊಬೈಲ್ ಬೇಡ ಅಂದೆ. ಈಗ ನೋಡೋ ತನಕ ಒಂದೆರಡು ಫೋಟೋನಾರು ತಕ್ಕೊಂಡು ಹೋಗ್ಬೋದಿತ್ತು. ಎಂತಕ್ಕೆ ಮಾರತಿ ಫೋಟೋ ಇದು? ನನಗಂತೂ ಅದು ಯಾವುದ್ರಲ್ಲೂ ಇಂಟ್ರೆಸ್ಟೇ ಇಲ್ದಿದ್ದಂಗೆ ಆಗ್ಯದ ಬಿಡು. ನಿಂಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತ ನಂಗೆ ಗೊತ್ತು. ಆದರೆ ಒಂದು ಕೆಲಸ ಮಾಡ್ತೀನಕ್ಕ, ಈ ಮನೆಗೆ ಹೋದ್ಮೇಲಾರು ಸೆಲ್ಫಿ ತಕ್ಕೊಂಡು ಸ್ಟೇಟಸ್ಸಿಗೆ ಹಾಕಬೇಕು. ನಿನ್ನ ಗಂಡ ನಿನ್ನ ಅತ್ತೆ ಹೊಟ್ಟೆ ಉರ್ಕೋಬೇಕು ನೋಡು. ಬೇಡ ಮಾರತಿ, ಸುಮ್ಮನಿರು. ಹಾಗೆ ಅಂತ ಮಾಡೋಕ್ಕೆ ಹೋಗಬೇಡ, ಏನಾಗೋದು ಇಲ್ಲ. ಹಾಗೆ ಮಾಡೋಣ. ಅಲ್ಲ, ಗುಂಡು ಬಟ್ಟೆ ಯಾವತ್ತು ತಗೋಬರ್ತಾನಂತೆ? ಇಲ್ಲ, ಅವನು ಬರಲ್ಲಂತೆ. ಮಾವ ಹೇಳ್ಯಾರೆ, ಬಸ್ಸಿಗೆ ಕೊಟ್ಟು ಫೋನ್ ಮಾಡ್ತೀನಿ, ಅಲ್ಲಿ ಯಾರು ಇಸ್ಕೊಳ್ಳಿ ಅಂದಾರೆ. ನಾನು ಹ್ಞೂ ಅಂದೆ. ಗುಂಡ ಈ ಕಡೆ ಬಂದುಬಿಟ್ರೆ ಮತ್ತು ಅಲ್ಲಿ ಕೆಲಸ ಆಗ್ಬೇಕಲ್ಲೇ. ನೀನೊಂದು ಚೆನ್ನಾಗಿ ನೋಡ್ಕ್ಯ ಅಂತ ಹೇಳಿನಿ, ಇನ್ನು ಏನು ಮಾಡ್ತಾನ. ಹಾಲು ಯಾರು ತೊಗೊಂಡು ಹೋಗ್ತಾಯಿದ್ರಂತ ಕೈಗ? ಗುಂಡೆ ತೊಗೊಂಡು ಹೋಗ್ತಾಯಿದ್ದಾನಂತೆ. ಅವನೇ ಹಾಲು ಕರೆದು ಅವನೇ ಆಳದೆಲ್ಲ ತೊಗೊಂಡು ಹೋಗ್ತಾಯಿದ್ದಾನಂತೆ. ಮನೆಗೆ ಇಟ್ಟು ಉಳಿದಿದ್ದ ಹಾಲು ತೊಗೊಂಡೋಗಿ ಕೊಟ್ಟು ದುಡ್ಡು ಮಾತ್ರ ಮಾವರು ಇಸ್ಕೊ ಬರ್ತಾ ಇದ್ದಾರಂತೆ. ಹಾಲು ಇವನೇ ತೊಗೊಂಡು ಹೋಗ್ತಾನಂತೆ. ನಿನ್ನ ಗಂಡಿಗೆ ಒಂದು ಕೆಲಸ ಆಗ್ಯದಕ್ಕ, ಈಗ ಅಲ್ಲಿ ಮುಖ ತೊಗೊಂಡು ಹೋಗಿ ನಾಚಿಕೆ ಆಗ್ತದಲ್ಲ, ಅದಕ್ಕೆ ಸುಮ್ಮನದಾರೇನು.
ಇಲ್ದಿದ್ದು ಏನಾರು ಪಡ್ಚಡ ಮಾಡಿ ಇವರೇ ಹೋಗೋಕ್ಕೆ ಮಾಡ್ತಿದ್ರು. ಇಲ್ಲ ಇಲ್ಲ, ಮಾವ ಬಿಡ್ತಾ ಇಲ್ಲಂತೆ. ಹೇಳಿದ್ರು, ಒಂದೇ ನಾನು ಹೋಗ್ತೀನಿ, ಇಲ್ಲ ಗುಂಡನ್ನು ಕಳಿಸ್ತೀನಿ, ಅವನ ಹತ್ರ ತೊಗೊಂಡು ಹೋಗೋಕ್ಕೆ ಬಿಡಲ್ಲ ನಾನು ಅಂತ ಅವತ್ತೇ ಹೇಳೇ ಹೋಗಿದ್ರು ಇಲ್ಲಿಂದ. ಬರೀ ನನ್ನ ಸುದ್ದಿನೇ ಹೇಳ್ತಿದ್ದೀಯಲ್ಲ, ನಿಂದು ಏನು ಕತೆ ಹೇಳು. ನಂದು ಏನು ಹೇಳೋದೆ ಅಕ್ಕ, ನಾನು ಹೇಳಂಗಿಲ್ಲ ಬಿಡಂಗಿಲ್ಲ. ಈಗಂತೂ ರಮ್ಯನ ಗಂಡಗೆ ಬೇರೆ ಮದುವೆ ಆಗಿದೆ. ಅವಳು ಇಲ್ಲೇ ಇರೋದಂತೆ ಮನೆಯಲ್ಲೆಯ. ಒಂದೊಂದು ಸತಿ ಏನು ಹೇಳಲ್ಲ ಅವಳು ಸುದ್ದಿ. ಮತ್ತೊಂದೊಂದು ಸತಿ ಮೊನ್ನೆ ನೋಡು, ಹೀಗೆ ಒಂದಿನ ಮಾತಾಡ್ತಾ ಕೂತೀವಿ, ಯಾವುದೋ ಸೀರಿಯಲ್ ಮಾರತಿ, ನಂಗೆ ಮರ್ತು ಹೋತು. ಸೀರಿಯಲ್ಲು ರೀಲ್ಸ್ ಎಂಥದ ನೋಡೋಷ್ಟೊತ್ತಿಗೆ ಪಾಪ ರಮ್ಯಂಗಂದು ಮಾತ್ರ ಎಷ್ಟು ಗೋಳಲ್ಲ ಅಂತಾರೆ ಕಣೆ. ಎಷ್ಟು ಸಿಟ್ಟು ಬರ್ತದೆ ನನಗೆ ನೋಡ, ನೀನೇ ಹೇಳು. ಅಲ್ಲ, ರಮ್ಯ ಗೋಳು ಅಂದ ಕೂಡಲೇ ನಿಂಗೆ ಯಾಕೆ ಸಿಟ್ಟು ಬರಬೇಕು ಪೂರ್ವಿತಾ? ನಂಗೆ ಇಷ್ಟೆಲ್ಲ ತಿಳುವಳಿಕೆ ಹೇಳ್ತೀಯಪ್ಪ. ಹಂಗಾರೆ ಆ ಮನುಷ್ಯ ಅವ್ರದ್ದು ಸುದ್ದಿ ಮಾತಾಡೋದೇ ಅಲ್ಲನೇ. ಒಂದು ಸತಿ ಹೇಳರೆ ಅಂತ ಹೇಳ್ದಲ್ಲ, ನಾನು ಹಂಗೇನು ಇದು ಮಾಡಲ್ಲ ಅಂತ. ಮತ್ತೆ ಯಾಕೆ ನಿಂಗಿದು? ಅಷ್ಟು ರೀತಿ ಅವರೇ ಆಗಬೇಕು ಅಂತ ಲವ್ ಮಾಡಿ ಮದುವೆ ಆಗಿಯ ಮಾರತಿ. ನಿಂಗೆ ಎಷ್ಟು ನಂಬಿಕೆ ಇರಬೇಕು, ಎಷ್ಟು ಇದಿರ್ಬೇಕು. ನೋಡಿದ್ರೆ ನೀನೇ ಹಿಂಗೆ ಮಾಡ್ತಿದ್ದೀಯಪ್ಪ. ಆ ಲೆಕ್ಕಕ್ಕೆ ನಾ ಇನ್ನೇನು ಮಾಡ್ಬೇಕು ಹೇಳೋ? ಲವ್ ಮಾಡಿದ್ದು ಹೌದೇ ಅಕ್ಕ? ನಾನು ಒಬ್ಬಳೇ ಲವ್ ಮಾಡಿದ್ದು. ಅವ್ರೇನಾರು ಮಾಡಿದ್ರಾ ಹೇಳು? ಯಾವುದೋ ಒಂದು ಹಾದಿ ಮೇಲೆ ಹೋಗ ಇದಕ್ಕೆ ತಾಳಿ ಕಟ್ಟಕ್ಕೆ ಒಪ್ಕೊಂಡು ಕೂತಿದ್ರು. ನನ್ನ ಹಣೆಯಲ್ಲಿ ಬರೆದಿತ್ತು, ಏನಾಗಿತ್ತು ಅಂತೂ ಹಿಂಗೆ ಹೆಂಗೋ ಆಗಿ ಒಳ್ಳೆ ಪಿಕ್ಚರಲ್ಲಿ ಆದಂಗೆ ಆತು ಬಿಡು, ಮದುವೆ ಒಂದಾತು. ಇದ್ರೆ ಇನ್ನೂ ಅವ್ರ ಮನಸ್ಸಿಂದ ಅದು ಹೋಗೋದೇ ಇಲ್ಲ ಅಂದ್ರೆ ನೀನು ಲೆಕ್ಕ ಹಾಕು. ಚಿಕ್ಕ ವಯಸ್ಸಿಂದ ಮಾಡಿದ ಪ್ರೀತಿ ಯಾವತ್ತೂ ಹೋಗಲ್ಲ ಅಕ್ಕ. ಅದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಇದು ಒಂದಂತನೇ ಅಲ್ಲ, ನಾನು ತುಂಬ ಸರಿ ಅಬ್ಸರ್ವ್ ಮಾಡ್ತೀನಲ್ಲ, ಎಲ್ಲ ಸತಿ ಸುಮ್ಮನೆ ಇರ್ತಾರೆ. ರಮ್ಯನ ಸುದ್ದಿ ಬಂದಾಗ ಅವರು ಮುಖದಲ್ಲಿ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗ್ತದೆ. ಏನು ಅವರಿಗೋಸ್ಕರ ಅಂತಲೇ ಫಾರಿನಿಗೆ ಹೋಗಿದ್ದಂತೆ, ದುಡ್ಡು ಸಂಪಾದನೆ ಮಾಡ್ಕೊಬರ್ಬೇಕು ಅಂತ. ಸತ್ಕಟ್ಟಾರ ಅವರನ್ನೇ ಮದುವೆ ಆಗಿದ್ರು ಅತ್ಲಾಗ ನಾವು ಅಲ್ಲಿಗೆ ಹೋಗೋದಾದ್ರೂ ತಪ್ಪಿತ್ತೇನು? ಪೂರ್ವಿತಾ, ನಿನ್ನ ತಲೆಯಿಂದ ಅದನ್ನು ತೆಗೆದು ಹಾಕು. ನಾನು ತುಂಬ ಜನರ ಬಾಯಲ್ಲಿ ಕೇಳಿನಿ ಕಣೆ. ಆ ರಮ್ಯ ಅದಾರಲ್ಲ, ಆ ರಘುವೀರ್ ಮಾವನ ಮಗಳಲ್ಲ, ಅವರು ಭಾಳ ಒಳ್ಳೆ ಜನ ಅಂತೆ, ತುಂಬ ಒಳ್ಳೆ ಜನ ಅಂತೆ. ಮತ್ತು ಅವ್ರು ಎಷ್ಟು ದೊಡ್ಡ ಸಾಹುಕಾರರು ಗೊತ್ತಾನೆ. ಮನಸ್ಸು ಮಾಡಿದ್ರೆ ಇವತ್ತು ಅವ್ರ ಮಗಳಿಗೆ ಬೇಕಾದ್ರೆ ಮದುವೆ ಮಾಡ್ಬೋದು. ಅವ್ರ ಮದುವೆ ಎಲ್ಲ ಆಗಲ್ಲಂತೆ. ಎಲ್ಲರ ಬಾಯಲ್ಲೂ ಕೇಳ್ತೀನಲ್ಲ, ಒಬ್ಬರು ಅವ್ರ ಬಗ್ಗೆ ಕೆಟ್ಟ ಮಾತಾಡಿದ್ದು ನಾನು ಕೇಳಲ್ಲ ನೋಡು. ಅಲ್ಲ, ನೀ ಹೇಳ್ತೀಯಲ್ಲ ಅಕ್ಕ, ಎಲ್ಲರೂ ಹೇಳ್ತಾರೆ ಒಬ್ಬರೊಬ್ಬರು ಕೆಟ್ಟ ಮಾತಾಡಿದ್ದು ನಾ ಕೇಳಲ್ಲ ಅನ್ನೋಕ್ಕೆ. ಎಷ್ಟು ಜನರ ಹತ್ರ ಮಾತಾಡಿಯ ನೀನು? ಎಷ್ಟು ಜನ ಮಾತಾಡಿದ್ದು ನೀ ಅಲೇಸಿಯೇ ಹೇಳು. ಅಲ್ಲ, ಅದು ಒಂದು ಹೌದಂತ ಮಾಡು, ಆದರೆ ಗೊತ್ತಿದ್ದಷ್ಟು ಜನನು ಹೇಳರೆ ಕಣೆ, ಒಳ್ಳೆ ಹುಡುಗಿ ಅಂತೆ. ಈಗ ಒಂದು ಕೆಲಸನ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ಲ ಮಾರತಿ. ಲವ್ ಮಾಡಿದ್ರು ಅಂತಲೇ ಮಾಡೋಣ, ಈಗ ಮದುವೆ ಆಗೋಕ್ಕೆ ಆಗಲ್ಲ ಅಂತ ಗೊತ್ತಾಗಿದೆ. ಎಷ್ಟು ಜನ ಹಂಗಿರಲ್ಲ, ಯಾರನ್ನ ಲವ್ ಮಾಡಿ ಮತ್ತು ಅವ್ರ ಸುದ್ದಿ ಹೋಗದೆ ಇರಲ್ಲ. ಆದರೆ ಇಲ್ಲಿ ಹಂಗೆ ಆತ ಇಲ್ಲಲ್ಲ, ಇವ್ರ ತಲೆಯಿಂದ ಅದು ಇನ್ನೂ ಹೋಗಲೇ ಇಲ್ಲಲ್ಲ. ನೀನು ಅಂದ್ಕೊಳೋದಷ್ಟೇ ಅಲ್ಲ, ಒಂದು ಪಕ್ಷ ಇವ್ರ ತಲೆಯಿಂದ ಅದು ಹೋಗಲೇ ಇಲ್ಲ ಅಂತಲೇ ಮಾಡೋಣ. ರಮ್ಯಾ ಅವರು ಒಪ್ಪಿಗೆ ಕೊಡ್ಬೇಕಲ್ಲ ಹಂಗೇನಾರು ಆಗೋಕ್ಕೆ. ನನ್ನೇ ನೀನು ಎಕ್ಸಾಂಪಲ್ಲಾಗಿ ತೊಗೊಬೋದಲ್ಲ ಮಾರತಿ. ತಿಪ್ಪರ್ಲಾಗ ಹಾಕಿದ್ರು ನಾನು ನನ್ನ ಮನಸ್ಸು ಬದಲಾಯಿಸ್ತೀನ ಹೇಳು? ಹಾಗೆ ಅವರುವ ಎಷ್ಟು ದಿವಸ ಅಂತ ನೋಡ್ತಾರೆ ನಿನ್ನ ಗಂಡನರು. ಆದರೂ ಏನು ಗೊತ್ತಾ ಪೂರ್ವಿತಾ, ಒಬ್ಬರನ್ನ ಇಷ್ಟಪಟ್ಟ ಮೇಲೆ ಇಷ್ಟಪಡ್ತಾನೆ ಇರೋದೇನು ತಪ್ಪೇನಲ್ಲ ಕಣೆ. ಹಂಗಂತೇಳಿ ಈಗ ನಿನ್ನೇನಾರು ಅವ್ರು ನೆಗ್ಲೆಕ್ಟ್ ಮಾಡ್ಯಾರ? ನಿಂಗೇನಾರು ತೊಂದರೆ ಕೊಟ್ಟಾರ? ನೀ ಬೇಡ ನನ್ನ ಜೊತೆ ಹೋಗು ಅಂತ ಏನಾರು ಹೇಳ್ಯಾರ? ಅದರಲ್ಲೇ ತೃಪ್ತಿ ಪಟ್ಕೊಂಡು ಇರ್ಬೇಕಪ್ಪ. ನೀನು ಎಕ್ಸ್ಪ್ರೆಷನ್ ಚೇಂಜ್ ಆಗ್ತದೆ, ಹಂಗಾಗ್ತದೆ ಹಿಂಗಾಗ್ತದೆ ಅಂತೀಯ. ಏನಪ್ಪ, ನನಗೇನೋ ರಾಕೇಶನ್ ನೋಡಿದ್ರೆ ಹಂಗೆ ಅನ್ಸಲ್ಲ. ನಿನ್ನ ಮೇಲಾಗಲಿ, ನನ್ನ ಮೇಲೆ, ಅಪ್ಪಾಜಿ ಅಮ್ಮನ ಮೇಲೆ ಎಲ್ಲ ಅವ್ರಿಗೆ ತುಂಬ ಅಭಿಮಾನ ಅದೇ ಕಣೆ. ನಮ್ಮವರು ಅನ್ನೋ ಭಾವನೆ ಅದೇ ಗೊತ್ತಾ. ಸುಮ್ಮನೆ ಅವೆಲ್ಲ ಬರಲ್ಲ. ಈಗ ಮೊನ್ನೆ ಆಸ್ಪತ್ರೆಯಲ್ಲೇ ಇದ್ದಾಗ ನಮ್ಮ ಮಾವರು ಹೇಳ್ತಿದ್ರಲ್ಲ, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಂತೆ, ಎಷ್ಟು ತಲೆ ಕೆಡಿಸ್ಕೊಂಡ್ರಂತೆ ಗೊತ್ತಾ. ಹೇಳ್ತಿದ್ರು, ಆ ಹುಡುಗನ ಋಣ ಮಾತ್ರ ನಮ್ಗೆ ತೀರ್ಸೋಕ್ಕೆ ಆಗಲ್ಲ.
ಅಷ್ಟು ಇದು ಮಾಡಿಬಿಟ್ಟ ಅಂತ ಸುಮ್ಮನೆ ಮಾಡ್ತಾರೆ ಇವನ್ನೆಲ್ಲ. ನಮ್ಮವರು ಅಂತ ಅಂದ್ಕೊಂಡ್ರೆ ತಾನೆ. ನೀನಂದ್ರೂ ತುಂಬ ಆಸೆ ಅದೇ ಕಣೆ ಅವರಿಗೆ. ಓ ಏನು ಆಸೆನ ಏನಾಕ, ಹೋಗಲಿ ಬಿಡು. ಓ ಏನ್ರ ಹುಡುಗರ ಅಕ್ಕ ತಂಗಿ ಏನ ಇಲ್ಲಿ ಬಂದು ಮಾತಾಡ್ತಾ ಕೂತೀರಿ ಕಾಡ್ಗುಡ್ದಲ್ಲಿ? ಮನೆ ಒಳಗೆ ಜಾಗಿಲ್ಲಂದ್ರೆ? ಓ ಪೂರ್ವಿತ, ನಾ ಹೇಳಿದೆ ನಿಂಗೆ ಹೋಗೋಣ ಅಂತ ಆವಾಗಲೇ. ಈಗ ನೋಡು ಇವ್ರ ಕೈಗೆ ಸಿಕ್ಕಾಕೊಂಡು ಏನೇನು ಕೇಳೋಕ್ಕೆ ಶುರು ಮಾಡ್ತಾರೋ. ಎಂತ ಬೇಕಾದ್ರೆ ಕೇಳಲಿ, ಉತ್ತರ ಕೊಡೋಕ್ಕೆ ನಾನು ಇದ್ದೀನಿ, ನೀನು ತಲೆ ಕೆಡಿಸ್ಕೋಬೇಡ. ಅಲ್ಲ ಆಂಟಿ, ಇದು ಒಳ್ಳೆ ಕತೆ ಆತಲ್ಲ. ಮನೆ ಒಳಗೆ ಜಾಗ ಇಲ್ಲದೆ ಇದ್ರೆ ಮಾತ್ರ ಹೊರಗಡೆ ಬರೋದಾ? ಇಷ್ಟು ಚಂದ ಗಾಳಿ ಬೀಸ್ತಾ ಇದೆ, ತಣ್ಣಗಾಗ್ತದೆ, ಅದಕ್ಕೆ ಇಲ್ಲಿ ಬಂದು ಕೂತು. ಈಗ ನೀವು ಬಂದಿರಲ್ಲ, ಈಗ ಮನೆ ಒಳಗೆ ಜಾಗಿಲ್ಲ ಅಂತ ಬಂದಿರಾ? ಅಯ್ಯೋ ಮರತಿ ಪೂರ್ವಿತ, ನಿನ್ನ ಹತ್ರ ಮಾತ್ರ ಸಾಧಾರಣದವ್ರು ಬಾಯಿ ಹಾಕಿ ಬಾಯಿ ತೆಗಿಯೋಕ್ಕಾಗಲ್ಲ ಮರತಿ. ನಾನು ಇಲ್ಲಿ 2 ಸೌದೆ ಅದವನು ಮುರ್ಕೊಂಡು ಹೋಗೋಣ ಅಂತ ಬಂದೆ. ಓ ಹೌದಾ ಆಂಟಿ, ನಾವು ಇಲ್ಲಿ ಸುಮ್ಮನೆ ಇಲ್ಲಿ ತನಕ ವಾಕ್ ಹೋಗಿ ಬರೋಣ ಅಂತ ಬಂದ್ವಾ. ಇಲ್ಲಿ ನೋಡಿದ್ರೆ ಅವಾಗೆಲ್ಲ ಕಾಲೇಜಿಗೆ ಓಡ್ತಾ ಹೋಗಿದ್ದು ಅವೆಲ್ಲ ನೆನಪಾಗ್ತಾ ಇತ್ತು, ಅದೇ ಮಾತಾಡ್ತಾ ಕೂತಿದ್ದು. ಮತ್ತೆ ಮಗಳು ಏನು ಮಾಡ್ತಾಳೆ? ಓ ಅದು ಮಾಡೋದು ಎಂಥದೇ, ಹೇಳಿದ್ರೆ ಮಾತು ಕೇಳಲ್ಲ. ಎಂಥದ ಉದ್ಯೋಗ ಮಾಡ್ತೀನಿ ಅಂತ 3 ದಿವಸ ಅಲ್ಲಿ ಹೋಗ್ತದೆ, 3 ದಿವಸ ಇಲ್ಲಿ ಹೋಗ್ತದೆ. ಅದೇ ಹೆಂಗಾರ ಇದಕ್ಕ ಅಂತ ಹೇಳಿ ನಾನು ಸುಮ್ಮನೆ ಬಿಟ್ಟೀನಿ. ನಮ್ಮನೇಲಿ ಇವರು ಅಷ್ಟೇ, ಅದಕ್ಕೆ ಎಂಥದನ್ನೂ ಹೇಳಬೇಡ, ಮುನ್ಸಿಗೆ ಬಂದಂಗೆ ಮಾಡ್ಕೊಂಡ್ಲಿ, ಇಲ್ಲಿ ಇರೋಷ್ಟು ದಿವಸ ಒಂದು ಸುಖವಾಗಿ ಇದ್ಕೊಂಡ್ಲಿ, ಆಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಇದ್ದಿದ್ದೆಯಾ ಅಂತಾರೆ. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಹೆಂಗಿದ್ದವ ಸಿಗ್ತಾನೋ ಏನೋ ಯಾರಿಗೆ ಗೊತ್ತೇ. ಬೇಕಂಬಷ್ಟು ಸಂಬಂಧ ಗೊತ್ತಾದವೆ, ಕೊಡೋಕ್ಕೆ ಹೆದರಿಕೆ. ಎಲ್ಲಿ ಏನು ಅದೆಯಾ ಅಂತಲೇ ಹೆದರಿಕೆ ಆದಂಗೆ ಆಗ್ತದೆ. ನೋಡು ಕಾಣಬಾರ್ದ ಪಾಪ, ನಿನ್ನಷ್ಟೆಲ್ಲ ಇದು ಮಾಡಿಕೊಟ್ಟು ಈಗ ಅನ್ಬಯಸ್ತಿದ್ದಿ ಕಾಣಲ್ಲನ? ಇಲ್ಲ ಆಂಟಿ, ಹಾಗೇನಿಲ್ಲಪ್ಪ, ಅಕ್ಕಗೇನು ಗೋಳೇನಿಲ್ಲಪ್ಪ, ಆರಾಮೇ ಅದೇ, ಅದು ಏನು ತೊಂದರೆ ಇಲ್ಲ. ಆತ ಸೌದೆ ಮುರಿದ ಆತ ಹೊರಟ್ರಾ? ನಾವು ಹೋಗೋಣಕ್ಕ, ಬಾಲೇನು ಎದ್ನೇನು. ಹ್ಞೂ ಕಣೆ ಹೋಗೋಣ ಆಂಟಿ, ನಾವು ಹೋಗ್ತೀವತ್ತ. ಅಲ್ಲೇ ಸರಿತಾ ಪೂರ್ವಿತಾ, ಏನು ಕೇಳೋಕ್ಕೆ ಶುರು ಮಾಡ್ತದೆ ಏನೋ. ಈ ಸುಮ್ಮನೆ ನಾನು ಮಾತಾಡ್ತೀನಿ. ಎಂತ ಅಲ್ಲ ಮತ್ತೆಂತ ಅಲ್ಲ, ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಸ್ವಭಾವ ಒಂದು ಹಿಂಗೆ ಮರತಿ, ಇಂಥಟ್ಟು ನಾ ಎಂಥದನ್ನೂ ಮಾತಾಡಲ್ಲ. ನಮ್ಮ ಊರಲ್ಲೆಲ್ಲ ಏನೇನೋ ಮಾತಾಡ್ತಾರೆ, 2-3 ಜನ ಸೇರ್ಕೊಂಡ್ರೆ ಸಾಕು, ನಿಮ್ಮನ್ನದೇ ಸುದ್ದಿ ಮಾತಾಡೋದು. ನಾನು ಹಂಗಲ್ಲಪ್ಪ, ಏನಿದ್ರು ಇದ್ರೆ ಹೇಳೋದು, ಇದ್ರೆ ಕೇಳೋದು. ಅಲ್ಲಿ ನಿನ್ನ ಗಂಡಿಗೆ ಎಂಥ ಹೋಗುಟ್ಕಿ ಬಂದಿತ್ತೆ ಮರತೆ. ಎಲ್ಲ ಹೇಳ್ತಾರೆ, ಏನೇನೋ ಹೇಳ್ತಾರೆ, ಕಲ್ ಬಿದ್ದು ಹೋಗಲಿ ಬಿಡ. ಇಂತಹ ಒಂದು ಇದರಲ್ಲಿ ಸುಧಾರಣೆ ಮಾಡ್ಕೊಂಡು ಹೋಗೋಕ್ಕಾಗದೆ ಈ ಕೆಲಸ ಮಾಡ್ಕೊಂಡಿದ್ದಂದ್ರೆ ಎಷ್ಟಂದ್ರೆ ಒಂಥರ ಹವ್ಯಾಸಲ್ಲೇ. ನಿಮಗೂ ಪಾಪ ಒಂಥರ ತಲೆ ಎತ್ಕೊಂಡು ಓಡಾಡೋಕ್ಕೆ ಇದಾಗಲ್ಲ. ಈ ಥರದೊಂದು ಗಂಡಸರೆಲ್ಲ ಮಾಡ್ತಾರೆ. ಈಗ ಅನುಭವಿಸೋರ ಹೆಣ್ಮಕ್ಳು ಅನುಭವಿಸ್ಬೇಕು. ಈಗ ಎಂತ ಅಲ್ಲಿ ಹೋಗೋದೇ ಅಲ್ಲ ಅಂತ ತೀರ್ಮಾನನೇ ಮಾಡ್ಕೊಂಡಿಯಾ? ಅಯ್ಯೋ ದೇವ್ರೆ, ಅದೇ ಯಾಕೆ ಹಂಗೆ ಅಂತೀರಿ ಆಂಟಿ? ಇಲ್ಲಪ್ಪ, ನಮ್ಮ ಅಕ್ಕ ಆ ಥರ ಎಲ್ಲ ಏನೂ ತೀರ್ಮಾನ ಮಾಡಲ. ಮನೇಲೇ 1-4 ದಿನ ತವ್ರ ಮನೇಲಿ ಇದ್ದು ಹೋಗೋಣ ಅಂತ ಅದೇ ಅಷ್ಟೇ. ಅದರಲ್ಲೆಂತ ಹವ್ಯಾಸ ಮಾರ. ಈ ಗಂಡಸ್ರಿಗೆ ಏನೇನು ಟೆನ್ಷನ್ ಇರ್ತದೆ, ಎಂಥದ ಒಂದು ಕೆಟ್ಟಗಳಿಗಿಲ್ಲ, ಹಿಂಗೆಲ್ಲ ಆಗ್ತದೆ ಹಂಗಂತೇಳಿ ಯಾರು ಗಂಡನ ಮನೆ ಬಿಟ್ಟು ಬರ್ತಾರ? ನಿಮ್ಮ ಗಂಡನ ಕುರ್ಸೋದಿಂದ ಹಿಂಗೆ ಮಾಡ್ಕೊಂಡಿದ್ರಲ್ಲ ಮರ, ನೀವೇನು ಬಿಟ್ಟು ಹೋಗಿದ್ರಾ? ಇದ್ದೀರಿ ಮನೇಲೆ ನೋಡಿ, ಈಗ ಎಷ್ಟು ಚಂದ ಗಂಡನ ಹೊಗಳ್ತಿದ್ದೀರಿ, ಮಗಳನ್ನ ಅಷ್ಟು ಚಂದ ನೋಡ್ಕಿತಾರೆ, ಇಷ್ಟು ಚಂದ ನೋಡ್ಕಿತಾರೆ ಅಂತ. ಹಾಗೆ ಎಲ್ಲರ ಮನೆಯಲ್ಲೂ ಈ ಥರದವ ಆತಿರ್ತದ್ರಿ. ಮಾತಾಡೋರಿಗೆ ಏನಾಗ್ಬೇಕು ಹೇಳಿ? ಏನಾದ್ರು ಒಂದು ವಿಷಯ ಬೇಕು, ಮಾತಾಡ್ತಿರ್ತಾರೆ. ನಮ್ಮ ಅಕ್ಕೇನ ಇಲ್ಲಿ ಪರ್ಮನೆಂಟಾಗಿ ಇರೋಕ್ಕೆ ಬಂದಳಲ್ಲಪ್ಪ, ಹೋಗ್ತದೆ. ನಾನು ಬಂದಿದ್ನಾ 4 ದಿನ ಇದ್ದೋಗೋಣ ಮರತಿ ಅಂದೆ, ಅದಕ್ಕೆ ಅದೇ ಅಷ್ಟೇ. ಬಂದೆ ತಡಿಯೇ. ಮರತಿ, ನಮ್ಮನೆ ಮಗು ಅಲ್ಲಿ ಕರಿತಾ ಬಂದಾಗಿ ಹೊತ್ತು ಒಂದು ಗಳಿಗೆ ನಾನು ಬಿಟ್ಟಿರೋದಂದ್ರೆ ಆಗಲ್ಲ. ಹೂನೇ ಎಂತ ಹೇಳ್ದೇನ ಮರತಿ, ಅಲೆಸಕ್ಕೆ ಆಗಲ್ಲ ಇದ್ರ ಕೂಗಲೆ. ನಾನು ಹೋತೀನತ, ಹೊಲಕ್ಕೆ ಹೋಗ್ರೆ ಮನೆ ಕಡೆ ಹೋಗಿ ಪಕ್ಕನ, ಏನು ಚಳಿ ಬಿದ್ದೋತು ನೋಡ್ದಾಕ ಹೆಂಗೆ ಬಾಯಿ ಮುಚ್ಕೊಂಡು ಹೋದರು ಅಂತ. ಹೆದರ್ಕಿಂಡು ಅಯ್ಯೋ ಅಂತ ತಲೆ ಕೆಳಗೆ ಹಾಕಿದ್ರೆ ಇನ್ನೂ 4 ಮಾತಾಡ್ತಿದ್ರು, ಹಂಗಂತೆ ಹಿಂಗಂತೆ ಅಂತ. ಈ ಥರ ತಿರುಗಿ ಮಾತಾಡೋದು ಕಲ್ತ್ರೆ ಯಾರೂ ನಮ್ಮ ಸುದ್ದಿ ಹೇಳಕ್ಕೆ ಬರಲ್ಲ.
ನೀನು ಅದನ್ನೇ ಮಾಡಿ ಹೇಳ್ತೀನಿ. ಒಂದು ಸತಿ 2 ಸತಿ ಆಗ್ತದೆ, ಎಲ್ಲ ಸತಿನೂ ಹಾಗೆ ಆಗಲ್ಲ ಕಣೆ ಪೂರ್ವಿತ. ನೀನೊಬ್ಳು ಹೋಗಿ ಹೋಗಿ ನಿಂಗೆ ಹೇಳ್ತೀನಲ್ಲ,